Hi, hello, namaskara guys. Welcome back to my channel. Hope you all are doing well. ಒಂದೆರಡರ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕನ್ನಿಸ್ತು. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಾಕತ್ತೀನಿ ನಾನು. ಮೊದಲೇದಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಕಾಲ್ ಆಗಿತ್ತಲ್ರಿ NTPC ಗ್ರ್ಯಾಜುಯೇಷನ್ನು ಮತ್ತು ಅಂಡರ್ ಗ್ರ್ಯಾಜುಯೇಷನ್ನು ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿರ್ಬೋದು ಮತ್ತು ಅದಕ್ಕೆ ಪ್ರಿಪೇರ್ ಆಗಾಕತ್ತಿರ್ಬೋದು. ಸೊ ಅವ್ರಿಗೆಲ್ಲ ಒಂದು ಸ್ಯಾಡ್ ನ್ಯೂಸ್ ಆ್ಯಂಡ್ ಹ್ಯಾಪಿ ನ್ಯೂಸ್. ಓದ್ದವರಿಗೆ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆದವರಿಗೆ ಹ್ಯಾಪಿ ನ್ಯೂಸ್, ಬಿಕಾಸ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತಿ. ಇನ್ನೇನು ಭಾಳ ಆದ್ರೆ 10 ದಿವಸ ಹಾರ್ಡ್ಲಿ 12 ದಿವಸ ಟೈಮ್ ಐತಿ. ಜೂನ್ 5ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗಕತ್ತೀರಿ ಇನ್ನೊಮ್ಮೆ ರಿವಿಷನ್ ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆಮೇಲೆ 7 ಡೇಸ್ ಬಿಫೋರ ನಿಮ್ದು ಸಿಟಿ ಆಮೇಲೆ ಡೇಟ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ತ್ರೀ ಡೇಸ್ ಎಕ್ಸಾಮ್ ಬಿಫೋರ್ 3 ಡೇಸ್ ಇದ್ದಾಗ ನಿಮ್ದು ಅಡ್ಮಿಟ್ ಕಾರ್ಡ್ ಬರುತ್ತೆ ನೋಡ್ರಿ. ನೀವು ಪರ್ಟಿಕ್ಯುಲರಾಗಿ ನೀವು ಪ್ರತಿದಿನಾನೂ ಅದನ್ನು ಚೆಕ್ ಮಾಡಿರಿ. ಪ್ರತಿದಿನ ಅನ್ನಕ್ಕೆ 7 ಡೇಸ್ ಬಿಫೋರ್ ಸಿಟಿ ನೀವು ಚೆಕ್ ಮಾಡಿಂದ, ಸಿಟಿ ಮತ್ತು ಡೇಟ್ ಚೆಕ್ ಮಾಡಿಂದ ಆ್ಯಸ್ ಯೂಶ್ವಲ್ ನಿಮ್ಗೆ 3 ದಿವಸ ಮುಂಚೆನೇ ನಿಮ್ಗೆ ಕಾಲ್ ಲೆಟ್ರ್ ಬರುತ್ತೆ. ಮೊದಲೇ ನಾವೇನು ಮಾಡ್ತೇವೆ, ಯಾಕಂದ್ರೆ ನನ್ನ ಅನುಭವ ನಿಮಗೆ ಶೇರ್ ಮಾಡಕತ್ತೀನಿ. ನಾ ಎಕ್ಸಾಮ್ 3 ದಿವಸ ಇದ್ದಾಗ ನಾವು ಡೇಟ್ ನೋಡೋದು, ಆಮೇಲೆ ಯಾವ ಊರಾಗೈತಿ ಅಂತ ನೋಡೋದು, ಆಮೇಲೆ ಲೇಟಾಗಿ ಹೋಗೋದು. ಮತ್ತು ಭಾಳ ನಮ್ದು KPSC ಥರ ಅವ್ರು ಎಕ್ಸಾಮ್ ನಡ್ಸಂಗಿಲ್ರಿ. ಒಂದು 5 ನಿಮಿಷ ರಿಪೋರ್ಟಿಂಗ್ ಟೈಮ್ ಒಳಗೆ 5 ನಿಮಿಷ ಇನ್ನೂ 1 ತಾಸು ಎಕ್ಸಾಮ್ ಸ್ಟಾರ್ಟ್ ಆಗೋದಿರ್ತೈತಿ. ನನ್ನ ಅನುಭವ ಮೊನ್ನೆ ರೈಲ್ವೆ ಎಕ್ಸಾಮ ಹೇಳ್ತಿ, ನಾನು ಎಕ್ಸಾಮ್ ಕೊಡೋಕೆ ಹೋಗಿದ್ದೆ 5 ನಿಮಿಷ ಇನ್ನೂ 1 ತಾಸು ಇತ್ತು ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ. ಯಾಕಂದರೆ ಇದು ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದು ಇನ್ನೂ 1 ಅವರ್ ಇರೋಕ್ಕಿಲ್ಲ ಮುಂಚೆನೇ ಒಳಗಿರ್ಬೇಕಾಗುತ್ತೆ. ನಾನು ಮೊನ್ನೆ ಒಂದು 5 ನಿಮಿಷ ಐತಿ, ಇನ್ನೂ 1 ತಾಸಿಗೆ ಸ್ಟಾರ್ಟ್ ಆಗ್ತೈತ್ರಿ ಎಕ್ಸಾಮ್. ಬಟ್ ಒಳಗೆ 1 ತಾಸು ಮುಂಚೆನೇ ಕಳಿಸ್ತಾರವರು. ಯಾಕಂದ್ರೆ ನಮ್ದು ಎಲ್ಲ ಆಮೇಲೆ ಎಲ್ಲ ನಮ್ದು ಕೊಳಿಲ್ಲ. ಸೊ ಆ ಎಕ್ಸಾಮ್ ನಾನು ಬಿಡಕ್ಕೆ ಬರೀಲೇ ಇಲ್ಲ, ಕಳಿಸ್ಲೇ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ನನಗೆ ಎಕ್ಸಾಮಿಗೆ ಕಳಿಸ್ಲಿಲ್ಲ. ಸೊ ಹಾಗಾಗಿ ನೀವು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. 2 ತಾಸು ಮುಂಚೆನೇ ಹೋಗಿ ಕುಂದ್ರಿ. ಏನು ಮಾಡೋದು, ಅವ್ರ ಎಕ್ಸಾಮ್ ನಡೆಸೋದು ರೀತಿನೇ ಹಂಗೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸುಮ್ಮನೆ 2 ತಾಸು ಮುಂಚೆನೇ ಯಾಕೆ ಹೋಗಿ ಕುಂದ್ರೋದಂತ ಮಾಡಬೇಡ್ರಿ. ಜಲ್ದಿನ ಹೋಗಿ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ರೀಚ್ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆಮೇಲೆ ಇದು ಫಸ್ಟ್ CBT 1 ಎಕ್ಸಾಮ್ ರೀ. ಲೆವೆಲ್ 1 ಐತಿ, ಆಮೇಲೆ ಲೆವೆಲ್ 2 ಐತಿ. ಅದಾದ ನಂತರ ಇದು ಅದು ಪೋಸ್ಟ್ ವೈಸ್ ಮ್ಯಾಗ ಇರುತ್ತೆ ರೀ. ಸ್ವಲ್ಪ ಒಬ್ಬರ ಜನದ ಟೈಪಿಂಗ್ ಟೆಸ್ಟ್ ಇರ್ಬೋದು, ವೆರಿಫಿಕೇಷನ್ ಇರುತ್ತೆ. ಇನ್ನು ಇದು ಪ್ರೊಸೆಸ್ ಲಾಂಗ್ ಐತಿ. ನಾನು ಹಾಗೆ ಡಿಟೇಲಾಗಿ ಏನೇನು ಬರ್ತಾವಲ್ರಿ CBT ಎಕ್ಸಾಮ್ ಯಾವಾಗ, ರಿಸಲ್ಟ್ ಏನು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತನ ಹೋಗ್ತೀನಿ. ಎಲ್ಲರೂ ಚಂದಾಗ ಎಕ್ಸಾಮ್ ಬರೀರಿ. ಆಲ್ ದಿ ಬೆಸ್ಟ್. ಯಾರ್ಯಾರೆಲ್ಲ ರೈಲ್ವೆ ಎಕ್ಸಾಮ್ ಬರೆಯಕತ್ತೀರಿ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ನಾನು ಪ್ರಿಪೇರ್ ಆಗಕತ್ತೀನಿ ರೀ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದ್ರೆ SBI ಒಳಗೆ CBO ಸರ್ಕಲ್ ಬೇಸ್ಡ್ ಆಫೀಸರ್ ಅಂಥೇಳಿ ರಿಕ್ರೂಟ್ಮೆಂಟ್ ಆಗೈತಿ. ಇದೆಲ್ಲ ಭಾರಿ ಚಲೋ ಪೋಸ್ಟ್ ರೀ. ಆ್ಯಕ್ಚುಲಿ ಈ ಸುಮಾರು 3 ವರ್ಷದಿಂದ ಇದು ಪೋಸ್ಟ್ನ ಅವರು ಕಾಲ್ ಮಾಡಕತ್ತಾರ. ಏಜ್ ಲಿಮಿಟ್ ಬಂದುಬಿಟ್ಟು 18 to ಐ ಥಿಂಕ್ 30 ಐತಿ ನೋಡ್ರಿ ಲಾಸ್ಟ್. OBCದವರಿಗೆ 3 ವರ್ಷ ಇದು ಐತೆ ಅನಿಸುತ್ತೆ. ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಐತಿ. SC/ST ಕಾಮನ್ ಆಗಿ 5 ವರ್ಷ ಅವ್ರಿಗೆ ಐತಿ. ಆಮೇಲೆ ಯಾವಾಗ ಸ್ಟಾರ್ಟ್ ಆಗೈತೆ, ಆಲ್ರೆಡಿ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗೈತಿ. ಮೇ 9ರಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಎಂಡ್ ಆಗೋದು 29 ಮೇ. ನಾನಿಲ್ಲೇ ನಿಮಗೆಲ್ಲ ಡಿಟೇಲ್ ಆಗೇ ಬರ್ದಿರ್ತೀನಿ ನೋಡ್ರಿ. SBI CBOದು ಬಾಜು ಇದಿಲ್ಲೆಲ್ಲ ನಾನು ಕೊಟ್ಟಿರ್ತೀನಿ ನಿಮಗೆ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ಲಿಂಕ್ನು ಕೂಡ ನಾನು ಶೇರ್ ಮಾಡ್ತೀನಿ ರೀ. ಆಮೇಲೆ ಹಾಕ್ರಿ. ಇದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಯಾರೇ ನೀವು ಡಿಗ್ರಿ ಏನೇ ಮಾಡಿರಿ, BA ಮಾಡಿರಿ, BCom, ಆಮೇಲೆ BSc ಇಂಜಿನಿಯರಿಂಗ್, ಮಸ್ಟ್ ಆ್ಯಂಡ್ ಶುಡ್ ಏನಂತಂದ್ರೆ ಪ್ರೈವೇಟ್ ಸೆಕ್ಟ್ರ್ ಒಳಗೆ ಯಾವುದೇ ಪ್ರೈವೇಟ್ ಸೆಕ್ಟ್ರ್ ಒಳಗೆ ನೀವು ಮಿನಿಮಮ್ 2 ವರ್ಷ ನಿಮ್ದು ಎಕ್ಸ್ಪೀರಿಯನ್ಸ್ ಬೇಕ್ರಿ ಇದಕ್ಕೆ. ಆಮೇಲೆ ಬಾಕಿ ಎಲ್ಲ
ಈಗ ಕ್ಲರಿಕಲ್ಲು ಪಿ ಒ RRB ಅವೆಲ್ಲ ಪ್ರಿಲಿಮಿನರಿ ಮೇನ್ಸು ಆಮೇಲೆ ಇಂಟರ್ವ್ಯೂ ಅಂತ ಲಾಂಗ್ ಪ್ರೊಸೆಸ್ ರೀ. ಪ್ರಿಲಿಮ್ ಪಾಸ್ ಆದ್ರೆ ಮೇನ್ ಪಾಸ್ ಆಗಬೇಕು. ಸ್ವಲ್ಪ ಇದು ಏನಿಲ್ಲ, ಒಂದೇ ಎಕ್ಸಾಮ್ ಐತಿ. ಸೊ ಭಾಳ ಚಲೋ ಐತಿ, ಅಪಾರ್ಚುನಿಟಿ ಐತಿ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡ್ಕೊತ ಬ್ಯಾಂಕ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಹಾಕ್ರಿ, ನಿಮಗೆ ಚಲೋ ಆಗುತ್ತೆ. SBI ಎಲ್ಲ ಈವನ್ RRB ಒಳಗೆ ಕೆಲಸ ಮಾಡೋರು, ರೀಜ್ನಲ್ ರೂರಲ್ ಬ್ಯಾಂಕ್ ಒಳಗೆ ಕೆಲಸ ಮಾಡೋರು, ನಾವು SBI ಒಳಗೆ ಜಾಯಿನ್ ಆಗಬೇಕು ಅನ್ನೋರಿಗಂತೂ ಗೋಲ್ಡನ್ ಅಪಾರ್ಚುನಿಟಿ ಐತೆ ನೋಡ್ರಿ. ಫಸ್ಟ್ ಪ್ರಿಫರೆನ್ಸ್ ನೀವು ಎಕ್ಸಾಮ್ ಪಾಸ್ ಆದರೆ, ಇಂಟರ್ವ್ಯೂ ಹೋದರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತಾರೆ ಅವರು. ಆಮೇಲೆ ಎಕ್ಸಾಮ್ ಯಾವಾಗ ಡೇಟ್ ಅಂತ ಹೇಳಿ ಇದ್ರದ್ದು ಅನೌನ್ಸ್ ಆಗಿಲ್ಲ. ಸೊ ಡೇಟ್ ಅನೌನ್ಸ್ ಆದ್ಮೇಗೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವ್ರೇನು ಭಾಳ ದಿವಸ ಬಿಡಲ್ಲ, ಭಾಳ ಆದ್ರೆ 1 ತಿಂಗಳು ಅಥವಾ 2 ತಿಂಗಳದಾಗ ಎಕ್ಸಾಮ ನಡೆಸ್ತಾರೆ ನೋಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಬಾಯ್.